ಎಲ್ಲ ನೋಡಿದಾಗ ನನಗೆ ಏನೋ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಹಾಗೆ ಆಗುತ್ತೆ. ಅನು ಮ್ಯಾಮ್, ಬೆಸ್ಟ್ ವಿಶಸ್ ಟು ಯು. ಆ್ಯಂಡ್ ಅರ್ಜುನ್ ಜಾನ್ಯ, ವಾಟ್ ಅ ಸಾಂಗ್ ಅರ್ಜುನ್, ವೆರಿ ನೈಸ್. ಯಾ ನನ್ನ ಮೊದಲನೇ ಸಿನಿಮಾ ಅರ್ಜುನ್ ಅವರು ಹ್ಯಾಡ್ ಗಿವನ್ ದ ಮ್ಯೂಸಿಕ್. ಆವಾಗಿಂದ ಇಲ್ಲಿವರೆಗೂ ಐ ಲವ್ ಆಲ್ ಯೋರ್ ಸಾಂಗ್ಸ್. ಇನ್ಮೇಲೆ ಸಾಂಗು ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್, ಸೂಪರ್ ಹಿಟ್ ಸಾಂಗು. ಅಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಚಿಕ್ಕು, ರೊಮ್ಯಾಂಟಿಕ್ ಫೀಲಿಂಗ್ಸ್ ಹೆಂಗಂದ್ರೆ ಯು ಆರ್ ಡೂಯಿಂಗ್ ಸೋ ವೆಲ್, ಯು ಡನ್. ಯಾ ಒಂದಿದ್ದ ಆಲ್ ದ ಬೆಸ್ಟ್ ಯು. ಇಡೀ ಟೀಮ್ಗೆ ಅದೇ ಯು ಗೈಸ್ ಹ್ಯಾವ್ ಸಂಗ್ ದ ಸಾಂಗ್ ವೆರಿ ವೆಲ್. ತುಂಬ ಚೆನ್ನಾಗಿ ಹಾಡಿದ್ದೀರಾ. ನಾನು ಏನು ಹೇಳಲಿ, ತುಂಬ ದಿನದಿಂದ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿಲ್ಲ, ಬರಬೇಕಲ್ಲ ಕನ್ನಡದಲ್ಲಿ ಅಂತ. ಮೊನ್ನೆ ನಾನು ಯಾವುದೋ ಒಂದು ಬೇರೆ ಭಾಷೆಯ ಹಾಡು ಕೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ, ಮತ್ತೆ ಮತ್ತೆ ಕೇಳ್ತಾ ಇದ್ದೆ. ಕನ್ನಡದಲ್ಲಿ ರೀಸೆಂಟಾಗಿ ಯಾವ್ದಾದ್ರು ಬಂದಿದೆಯಾ ಇಲ್ವಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಐ ವಾಸ್ ಥಿಂಕಿಂಗ್ ಟು ಮೈ ಸೆಲ್ಫ್, ಈ ಹಾಡು ಕೇಳಿದ್ಮೇಲೆ ಐ ಫೀಲ್ ಲೈಕ್ ಇಟ್ಸ್ ಗೋಯಿಂಗ್ ಟು ಗೋ ಆನ್ ಲೂಪ್. ಮತ್ತೆ ಮತ್ತೆ ಕೇಳೋಣ, ಮತ್ತೆ ಮತ್ತೆ ನೋಡೋಣ ಅಂತ ಅನಿಸ್ತಿದೆ. ಇನ್ಮೇಲೆ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೇವ್ರೆಟ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ದಿಶಾ ಅವರೇ. ನಮ್ಮ ಗ್ರೇಟ್ ಮ್ಯೂಸಿಕ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಈ ಒಂದು ಫೇಸ್ ಇದೆಯಲ್ಲ, ಅದು ಪ್ರೀತಿ ಆಗೋಕ್ಕೂ ಮುಂಚೆ ಜಸ್ಟ್ ಟೆಲಿಂಗ್ ದಟ್ ಶಿ ಸೋ ಬ್ಯೂಟಿಫುಲ್ ಅನ್ನೋದು ಒಂದು ಫೇಸ್ ಇದೆ. ಪ್ರೀತಿ ಆದಮೇಲೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಹುಡುಗ ಹುಡುಗಿ ಎಲ್ಲ ಆದಮೇಲೆ ಇನ್ಮೇಲೆ ನೀ ನನ್ನ ಹುಡುಗಿ ನೀ ನನ್ನ ಹುಡುಗ ಇದೆಯಲ್ಲ, ಇಟ್ಸ್ ಅ ವೆರಿ ಕ್ಯೂಟ್ ಫೇಸ್, ಇಟ್ಸ್ ಅ ಸ್ಮಾಲ್ ಫೇಸ್. ಆ ಎಮೋಷನ್ನ ನೀವು ಕ್ಯಾಚ್ ಮಾಡಿರೋದು ತುಂಬ ಮುದ್ದಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ತುಂಬ ಮುದ್ದಾಗಿ ಡಾನ್ಸ್ ಮಾಡಿದ್ದೀರಾ. ಭೂಷಣ್ ಅವರಿಗೆ ಬಿಗ್ ಕ್ರೆಡಿಟ್ ಫಾರ್ ದ ಕೊರಿಯೋಗ್ರಫಿ. ಇಟ್ ಇಸ್ ಪಿಕ್ಚರೈಸ್ಡ್ ವೆರಿ ವೆರಿ ಬ್ಯೂಟಿಫುಲಿ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಡಿ ಬೀಟ್ಸ್. ಓಕೆ, ಅಷ್ಟು ಮುದ್ದಾಗಿದೆ ಅಂದ್ಬಿಟ್ಟು ನೀವು ಇಷ್ಟು ಮುದ್ದಾಗಿ ಹೇಳಿದ್ಮೇಲೆ ಹುಕ್ ಸ್ಟೆಪ್ ಜೊತೆಲಿ ಹಾಕಬೇಕು. ಅಂದ್ರೆ ಈ ಲಕ್ಷ್ಮೀ ಪುತ್ರ ಅಂತ ಟೈಟಲ್ ಇಡೋಕ್ಕಿಂತ ಮುಂಚೆ ಈ ಸಿನಿಮಾ ಕತೆ ಅಂತಂದ್ಬಿಟ್ಟು ಶುರುವಾಗಿದ್ದು, ಒಂದು ಕಿಸ್ ಎಲ್ಲ ಮುಗಿದಿತ್ತು ನಂದು ಸಿನಿಮಾ. ಕರೋನಾ ಟೈಮಲ್ಲಿ ಚಿಕ್ಕು ನಾನು ಒಂದ್ಸತಿ ಎಲ್ಲೋ ಒಂದ್ ಕಡೆ ಸೇರಿದ್ವಿ ಮನೆಯಲ್ಲಿ. ಕರೋನಾ ಆಗಿತ್ತು ಅವಾಗ. ಕರೋನಾ ಇದ್ದಾಗ ನನಗೆ ಈ ಕತೆ ಎಲ್ಲೋ ಒಂದ್ ಕಡೆ ಒಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಚಿಕ್ಕು, ಈ ತರದ್ ಒಂದು ಕತೆ ಇದೆ, ಯಾರಾದ್ರೂ ಒಬ್ಬ ಹೊಸ ಹುಡುಗ, ಒಂದು ತುಂಬಾ ಇನ್ನೋಸೆಂಟ್ ಫೇಸ್ ಇರುವಂತ ಒಬ್ಬ ಹುಡುಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸತಿ ಸುಮ್ಮನೆ ಆ ಕತೆನ ಒಂದು 20-25 ಮಿನಿಟ್ಸ್ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅಲ್ಲಿಗೆ ಇದು ಲಕ್ಷ್ಮೀ ಪುತ್ರನೋ ಅಂತಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಲೈನ್ ಮಾತ್ರ ಅವನು ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಒಂದು 4 ವರ್ಷ ಇದೆಲ್ಲ ಮುಗಿದಾದ್ಮೇಲೆ ಒಂದಿನ ಚಿಕ್ಕಣ್ಣ ಕಾಲ್ ಮಾಡ್ಬಿಟ್ಟು, ಅಪ್ಪಾಜಿ ನೀವು ಒಂದ್ಸತಿ ಕರೋನಾ ಟೈಮಲ್ಲಿ ನಾನು ನೀವು ಸೇರಿದ್ದಾಗ ಒಂದು ಕತೆ ಹೇಳಿದ್ರಲ್ಲ, ಆ ಕತೆನ ನನಗೆ ಕೊಡಿ, ನಾನು ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು. ಅವಾಗ ನಾನು ಚಿಕ್ಕುಗೆ ಹೇಳಿದ್ದು, ಚಿಕ್ಕು ನನ್ನ ಕತೆ ಯಾರು ಮಾಡ್ತಾ ಇದ್ದಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಯಾರೋ ಒಬ್ರು ಪ್ರೊಡ್ಯೂಸರ್ ಇದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋದಿದ್ರೆ ನಾನು ಕೊಡ್ತೀನಿ, ಆಯ್ತು ಮಾಡಿ ಅಂತ ಅಂದ್ಬಿಟ್ಟು ಚಿಕ್ಕಣ್ಣನ್ಗೆ ಓಕೆ ಅಂತ ಕತೆ ಕೊಟ್ಟಿದ್ದೆ. ಕತೆ ಕೊಟ್ಟಾದ್ಮೇಲೆ ಅವ್ರದ್ದು ಸರಿ ಹೋಗ್ಲಿಲ್ಲ, ಹಾಗಾಗಿ ಆ ಕತೆ ಆಗ್ಲಿಲ್ಲ. ಅದಾದ್ಮೇಲೆ ಚಿಕ್ಕಣ್ಣ ಇನ್ನೊಬ್ರು ಯಾರೋ ಮಾಡ್ತಾರಂತೆ, ಅಪ್ಪಾಜಿ ನಾವು ಅವ್ರ ಜೊತೆ ಮಾಡ್ತೀವಿ ಅಂದಾಗ, ಇಲ್ಲ ಚಿಕ್ಕಣ್ಣ ಅವರು ಕಷ್ಟದಲ್ಲಿದ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಮಾಡ್ಲಿ ಅಂತ ಅಂದ್ಬಿಟ್ಟು. ಬಟ್ ಬೇರೆ ಯಾರೋ ಮಾಡ್ತಾರೆ ಅಂತಂದ್ರೆ ಬೇರೆ ಯಾರಿಗೂ ಮಾಡೋದು ಬೇಡ, ನಾನ್ ಪ್ರೊಡಕ್ಷನ್ ಅಲ್ಲೇ ಮಾಡೋಣ ನಾನು ನೀನು ಅಂತ ಅಂದ್ಬಿಟ್ಟು ಅಂದಾಗ, ಓಕೆ ಅಪ್ಪಾಜಿ ನೀವು ಮಾಡ್ತೀವಿ ಅಂತಂದ್ರೆ ಏನ್ ತೊಂದರೆ ಇಲ್ಲ, ಮಾಡೋಣ ಸರಿ ಅಂತ ಅಂದ್ಬಿಟ್ಟು ಕತೆ ಕೂತ್ಕೊಂಡ್ವಿ. ಕತೆ ಎಲ್ಲ ಸ್ಕ್ರೀನ್ ಪ್ಲೇ ಇದೆಲ್ಲ ಮುಗಿತಾ ಬಂದಾಗ ಏನ್ ಟೈಟಲ್ ಇಡೋದು ಅನ್ನೋ ತರದ್ದು ಶುರು ಆಗ್ತಾ ಹೋಯ್ತು. ಹಂಗೆ ಹುಡುಕ್ತಾ ಇದೀವಿ. ಫಸ್ಟ್ ಬೇರೆ ಏನೇನೋ ಒಂದು 4-5 ಟೈಟ್ಲ್ ಅಂದ್ಕೊಂಡ್ವಿ. ಒಂದು ದಿನ ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಮ್ಮನ ಹೆಸರು ಅನ್ನೋದ ಇದಾಗಿದ್ದಾಗ ನನಗೆ ಲಕ್ಷ್ಮಿ ಅಂತ ಫಸ್ಟ್ ಬರ್ಲಿಲ್ಲ. ಫಸ್ಟ್ ನಾನು ಗೌರಿಪುತ್ರ ಅಂತ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕಣ್ಣನ ಜೊತೆ ಇದ್ದಾಗ, ಗೌರಿಪುತ್ರ ಅಂತ ಯಾಕೆ ಇಡಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀಪುತ್ರ ಅಂತಾನೆ ಇಡೋಣ ಅಂತ ಅಂದ್ಬಿಟ್ಟು ಮಾತುಕತೆಯಾಗಿ ಅಲ್ಲಿಂದ ಲಕ್ಷ್ಮೀಪುತ್ರ ಅನ್ನೋ ಒಂದು ಟೈಟಲ್ ಉಟ್ಕೊಂತು ಈ ಸಿನಿಮಾಗೆ. ಆ ಲಕ್ಷ್ಮೀಪುತ್ರ ಅಂತ ಇಟ್ಕೊಂಡಿದ್ದ ದಿನದಿಂದನೂ ಏನೋ ಗೊತ್ತಿಲ್ಲ ಲಕ್ಷ್ಮೀ ಪುತ್ರ ಅಂತ. ಬಟ್ ನಾನು ಈ ಸಿನಿಮಾ ಶುರು ಮಾಡಿದಾಗ ನನ್ನ ಬ್ಯಾಂಕಲ್ಲಿ ದುಡ್ಡಿರ್ಲಿಲ್ಲ. ಚಿಕ್ಕಣ್ಣ ಹೆಂಗ್ ಮಾಡೋದು ಈ ಸಿನಿಮಾನ ಅಂತ ಅಂದ್ಬಿಟ್ಟು ಕೇಳಿದಾಗ, ಲಕ್ಷ್ಮೀಪುತ್ರ ಅಂತ ಹೆಸರಿಟ್ಟಿದೀವಿ, ಲಕ್ಷ್ಮಿ ನಮಗ್ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಮಾಡ್ತಾರೇಣ ಅಂತ ಅಂದ್ಬಿಟ್ಟು ಶುರು ಮಾಡಿದಾಗ ಏನೋ ಗೊತ್ತಿಲ್ಲ, ಶುರು ಮಾಡ್ಕೊಂಡ್ವಿ. ಒಂದೆರಡು ತಿಂಗಳು ಲೇಟ್ ಆಯ್ತು. ಲೇಟ್ ಆದಾಗ ತುಂಬಾ ಕಷ್ಟ ಆಗ್ತಾ ಇದೆ, ಶೂಟಿಂಗ್ ಶುರು ಮಾಡಕ್ಕಾಗ್ತಾ ಇಲ್ಲ. ಮುಹೂರ್ತ ಎಲ್ಲ ಮಾಡಿದ್ವಿ, ಜನವರಿ 24 ಮುಹೂರ್ತ ಮಾಡಿದ್ವಿ. ಅದಾದ್ಮೇಲೆ ಮಾರ್ಚಲ್ಲಿ ಶೂಟಿಂಗ್ ಮಾಡ್ಬೇಕಾಗಿತ್ತು.
ಚಿಕ್ಕ ಒಂದಿನ ಕಾಲ್ ಮಾಡೋಣ, ಬಟ್ ಯಾವಾಗಿಂದ ಶೂಟಿಂಗ್ ಮಾಡ್ತೀವಿ, ಆಲ್ರೆಡಿ 1.5 month ಆಯ್ತು. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ರಾಯರ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಬಂದ ತಕ್ಷಣನೇ ಶುರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ಸತಿ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದದ್ದು ನೆಕ್ಸ್ಟ್ ಇನ್ನೊಂದು 2 days ಅಷ್ಟೇ. ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು ಗೊತ್ತಿಲ್ಲ, ಬಟ್ ರಾಯರ ಕೃಪೆಯಿಂದ ಬಂತು, ಈ ಸಿನಿಮಾ ಶುರುವಾಯ್ತು. ಇಲ್ಲಿವರೆಗೂ ಯಾವುದೇ ರೀತಿ ಒಂದು ದಿನನೂ ತೊಂದರೆ ಆಗದಂಗೆ ಅಷ್ಟು ಸುಲಲಿತವಾಗಿ ರಾಯರು ಇದನ್ನ ಕರ್ಕೊಂಡು ಬಂದು ಸಿನಿಮಾ ಮುಗಿಸಿ ಇವತ್ತು ಸಾಂಗ್ ರಿಲೀಸ್ ಮಾಡೋ ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಹೇಳ್ಬೇಕಂತಂದ್ರೆ ನನ್ನ ಒಂದು ರೀತಿ ಗಾಡ್ ಫಾದರ್ ಅಂತ ಹೇಳ್ಬೋದು, ಸಂತೋಷ್ ಲಾಡ್ ಪ್ರೆಸೆಂಟ್ಸ್ ಅಂತ ಹಾಕಿದ್ದೀನಲ್ಲ, ಅವರು ನನಗೆ ತುಂಬಾ ಯಾವಾಗ್ಲೂ ತುಂಬಾ ಸಪೋರ್ಟ್ ಮಾಡುವಂತ ವ್ಯಕ್ತಿ. ಒಂದಿನ ಯಾವಾಗ್ಲೂ ಒಂದ್ಸರಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಏನ್ ಮಾಡ್ತಾ ಇದೀಯ ಅಂತಂದಾಗ, ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದಾಗ, ಸರಿ ಮಾಡು ಅಂತಂದ್ಬಿಟ್ಟು ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದು ಸಂತೋಷ್ ಲಾಡ್ ದಾದಾ ಅಂತೀನಿ ನಾನು ಅವ್ರನ್ನ. ತುಂಬಾ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಈ ರೀತಿ ಶುರುವಾದಂತ ಜರ್ನಿ ನಾವು ಹತ್ತತ್ರ ಒಂದು 65 days ಏನೋ ಶೂಟ್ ಮಾಡಿದೀವಿ, ಎಲ್ಲ ಮುಗಿದಿದೆ. ಇನ್ನೊಂದು ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಒಂದು ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿಯುತ್ತೆ. ಈ ಇನ್ಮೇಲೆ ಸಾಂಗ್ ಬಗ್ಗೆ ಮಾತಾಡ್ತೀನಿ. ಇವಾಗ ಇನ್ಮೇಲೆ ಅಂತಂದಾಗ, ಈ ಫಸ್ಟ್ ನಂದು ಅರ್ಜುನ್ದು ಫಸ್ಟ್ ಸಿನಿಮಾ, ನಂದು ಅರ್ಜುನ್ ಒಂದು 20 years ಫ್ರೆಂಡ್ಶಿಪ್ ಅವನು ನಂದು. ಇಲ್ಲಿವರೆಗೂ ನನ್ನ ಸಿನಿಮಾಗೆ ನಾನು ಯಾವಾಗ್ಲೂ ಒಂದ್ಸರಿ ಮಾತಾಡ್ಕೊಂಡ್ವಿ, ಕಾರಣಾಂತರಗಳಿಂದ ನಾನು ಅವನು ಸೇರಕ್ಕಾಗಿರ್ಲಿಲ್ಲ. ಈ ಲಕ್ಷ್ಮೀಪುತ್ರ ಅಂತ ಇಟ್ಟಾದ್ಮೇಲೆ ಮಗ ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾನ ಮಾಡ್ಕೊಡ್ಬೇಕಂತಂದ್ರೆ ನನ್ನನ್ನು ಕೇಳಲೇ ಬೇಡ, ನೀನು ಹೆಸರಾಕು ಆರಾಮಾಗಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅರ್ಜುನ್ ಹೇಳ್ತಾ ಸರಿ ಅಂತ ಅಂದ್ಬಿಟ್ಟು ಒಂದ್ಸತಿ ಫಸ್ಟ್ ಹೋಗಿ ಕೂತ್ಕೊಂಡಾಗ, ಮಗ ಒಂದು ಏನೋ ಯಾವಾಗ್ಲೂ ಮಾತಾಡ್ಕೊಳ್ಳೋ ಪದ ಆಗ್ಬೇಕದು. ಈ ಸಾಂಗ್ ತುಂಬಾ ಚೆನ್ನಾಗಿ ಎಲ್ರೂ ಬಾಯಲ್ಲೂ ಇರಬೇಕು. 1-2-4 ಲೈನ್ ನಾನೇನೋ ಬರೀತೀನಿ ನೋಡೋಣ ಅಂತಂದ್ಬಿಟ್ಟು ನಗುತ್ತಾ ಮನ್ಸ ಅಂತಂದ್ಬಿಟ್ಟು ಒಂದು 4-5 ಲೈನ್ ಎಲ್ಲ ಬರೆದು ಹಿಂಗಿದೆ ಅಂತಂದ್ಬಿಟ್ಟು ಅವ್ನಿಗೊಂದು 4-5 ಲೈನ್ ಒಂದು ಸ್ಲಿಪ್ ಕೊಟ್ಟ ತಕ್ಷಣ ಅವನಂಗೆ ಹಿಡ್ಕೊಂಡು ಸುಮ್ಮನೆ ಆಡ್ಬಿಟ್ಟ ಹಂಗೆ. ಅದೇ ಅಲ್ಲೇನೋ ನಾವು ಕುತ್ಕೊಂಡು ಟ್ಯೂನ್ ಮಾಡಿದ್ವಿ ಅಂತನೂ ಅಲ್ಲ, ನಾವೇನೋ ಅದಕ್ಕೆ ಕಂಪೋಸ್ ಮಾಡಿದ್ವಿ ಅಂತ ಆಗ್ಲೇ ಇಲ್ಲ. ಅದು ಅಲ್ಲಿ ನಾನು ಬರದಂಗೆ ಕೊಟ್ಟೆ, ಅವನಂಗೆ ಆಡ್ದ. ಅದೇ ಇವತ್ತು ಇಲ್ಲಿ ಬಂದಿರೋ ಇನ್ಮೇಲೆ ಅನ್ನೋ ಸಾಂಗ್. ಅಂದ್ರೆ ಇನ್ಮೇಲೆ ಅಂತ ಏನಕ್ಕೆ ಬರ್ತೀವಿ ಅಂದ್ರೆ, ಪ್ರತಿಯೊಂದು ಹುಡುಗಿನೂ ಮಾತಾಡ್ತಾ ಇರ್ಬೇಕಾದ್ರೆ ಆಮೇಲೆ ಅಂತೀವಿ ಇನ್ಮೇಲೆ. ಈ ತರದೊಂದು ಶಬ್ದ ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಹುಡುಗಿರು, ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಿರಲ್ಲ ಲವರ್ಸ್. ಬಟ್ ಆಮೇಲೆ ಇನ್ಮೇಲೆ ಈ ತರದ ಒಂದು ವರ್ಡ್ಸ್ಗಳು ಪಾಸ್ ಆಗ್ತಾನೆ ಇರುತ್ತೆ. ಅದನ್ನ ಇಟ್ಕೊಂಡು ಒಂದು ಹುಡುಗಿಗೆ ಇನ್ಮೇಲೆ ಲವ್ ಮಾಡ್ಬೇಕಾದ್ರೆ ಇನ್ಮೇಲೆ ಏನೇನೆಲ್ಲ ಹೇಳ್ಬೇಕಂತ ಇಷ್ಟಪಡ್ತಾನೆ. ಒಂದು ಹುಡುಗಿ ಇನ್ಮೇಲೆ ಲವ್ ಮಾಡೋ ಹುಡುಗನಿಗೆ ಏನೇನೆಲ್ಲ ಹೇಳಕ್ ಇಷ್ಟಪಡ್ತಾಳೆ. ಅದನ್ನ ಇಟ್ಕೊಂಡು ಇನ್ಮೇಲೆ ಅನ್ನೋ ಒಂದು ಹುಕ್ ಲೈನ್ ಇಟ್ಕೊಂಡು ಮಾಡಿದಂತ ಸಾಂಗ್ ಇನ್ಮೇಲೆ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಅರ್ಪಿಸಿದೀವಿ. ಯಾಕೆ ಅಂತಂದ್ರೆ ಇದು ಅಪ್ಪಟ ಕನ್ನಡ ಸಾಂಗು, ಮಂಡ್ಯ ಹಳ್ಳಿ ಸೊಗಡಿನ ಸಾಂಗು. ಮತ್ತೆ ಇದನ್ನ ಆಡಿರುವಂತವ್ರು ನಮ್ಮ ದರ್ಶನ್ ಬೆಳವಂತಿ ಅಂತ. ಸರಿಗ ಪರ್ಫಾರ್ಮೆನ್ಸ್ ಇತ್ತು ಸರ್, ಬಹಳ ಖುಷಿ ಆಯ್ತು. ಅಂದ್ರೆ ನಾವು ಹಾಡು ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ಜವಾಬ್ದಾರಿ ತಗೊಂಡು ನಟನೆ ಮಾಡೋರು ಇಷ್ಟು ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ, ಅದು ತುಂಬ ನನಗೆ ಒಬ್ಬ ಕಂಪೋಸರ್ ಆಗಿ ಬಹಳ ಮನಸ್ಸಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಅದೇ ಹೇಳಿದೆ, ಇದೆಲ್ಲ ಮಾಡಬೇಕಂದ್ರೆ ನಿಮ್ಮ ಒಳಗಡೆ ಒಬ್ಬ ನಿರ್ದೇಶಕ ಇದ್ದಾನೆ, ಸುಮ್ಮನೆ ಆ್ಯಕ್ಟರ್ ಮಾತ್ರ ಅಲ್ಲ, ಯು ಕ್ಯಾನ್ ಡೈರೆಕ್ಟ್ ದ ಸಿನಿಮಾ ಆಲ್ಸೋ. ಆ ಲೆವೆಲ್ಗೆ ಡೆಡಿಕೇಶನ್ ಇದೆ. ಹೌದು, ಸ್ಕ್ರೀನ್ ಪ್ಲೇ ಅಥವಾ ಎಲ್ಲದರಲ್ಲೂ ಅಷ್ಟು ವಿಷಯ ತಿಳ್ಕೊಂಡಿರೋರು. ಕರ್ನಾಟಕದಲ್ಲಿ ತಾವಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ AP ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕೆ. ವೇದಿಕೆ ಮೇಲೆ ಮರ್ಯಾದೆ ಕೊಡ್ಬೋದು, ವೇದಿಕೆಗಾದ್ರೂ ಮರ್ಯಾದೆ ಕೊಡಬೇಕು. ಸೊ ಅರ್ಜುನ್ ಅವ್ರ ಜೊತೆಲಿ ನಾನು ಹೃದಯ ಅನ್ನೋ ಹಾಡು ಮೊದಲನೇ ಸಾಂಗ್ ಬರೆದಿದ್ದು. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಅವಾಗಿಂದನೂ ತುಂಬ ಒಳ್ಳೆ ಸ್ನೇಹಿತರು. ಬಟ್ ಯಾವಾಗ ಅರ್ಜುನ್ ನನ್ನ ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ನನ್ನ ಮಗ, ನೀನು ಯೋಚನೆ ಮಾಡಬೇಡ, ನೀನು ಫೋನ್ಗೆ ಕಾಯ್ತಾ ಇದೆ 20 ವರ್ಷ, ಥ್ಯಾಂಕ್ ಯು, ಮಾಡೋಣ ಎನಿಥಿಂಗ್ ಅಂತ. ಬಟ್ ಎಷ್ಟು ಕೂಲಾಗಿ ಎಷ್ಟು ಖುಷಿಯಾಗಿ ಮಾಡಿದ್ವಿ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಯಾವತ್ತೂ ಅನಿಸಿಲ್ಲ ಒಂದೇ ಮನೆಯ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೇನೋ ಅಂತಾನೆ ಇವತ್ತರೆಗೂ ನನಗೆ ಅನ್ನಿಸ್ತಾ ಇದೆ. ಇವತ್ತು ಬೆಳಗ್ಗೆ ತಾವು ಬಂದು ಇಲ್ಲಿಂದ ವೀಡಿಯೋ ತೆಗೆದು ಕಳಿಸಿದ್ರೆ ಇದು ಹೇಗೆ ಬರ್ತಾ ಇದೆ ಅನ್ನೋದೆಲ್ಲನೂ ಇಟ್ ಇಸ್ ಸೋ ಬ್ಯೂಟಿಫುಲ್. ಭಾಳ ಖುಷಿ ಆಗ್ತಾಯಿದೆ, ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ಮುಖ್ಯವಾಗಿ ಇನ್ಮೇಲೆ ಸಾಂಗ್ ಅಂತ ಮಾಡಿದ್ದೀವಿ. ಒಂದೇ ಮಾತ್ರ ಹೇಳ್ಬೇಕಂದ್ರೆ, ಇನ್ಮೇಲೆ ನಮ್ಮ ದರ್ಶನ್ ನಿಮ್ಮ ಹುಡುಗ. ಇನ್ಮೇಲೆ ದರ್ಶನ ಬೆಳೆಸೋದು ಹರಿಸೋದೆಲ್ಲ
ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ನಾನು ಇದಾಗಿ ತುಂಬ ಅಧಿಕವಾಗಿ ಹೇಳ್ತಿಲ್ಲ, ಬಟ್ ನನಗೆ ಗೊತ್ತಿರೋಂಗೆ ಸುಮಾರು ವರ್ಷದಿಂದ ದರ್ಶನ ನೋಡಿದ್ದೀನಿ. ಕರ್ನಾಟಕಕ್ಕೆ ಒಬ್ಬ ಅರಿಜಿತ್ ಸಿಂಗ್ ಆಗೋಂಥ ಎಲ್ಲ ಲಕ್ಷಣ ದರ್ಶನ ಇದೆ. ಯಾಕಂದರೆ ಅವರ ಸಿಂಗಿಂಗ್ ಈ ಹಾಡು ಇದೆ, ಬಟ್ ಅವರ ಇನ್ನೂ ಮೇಲಿನ ವರ್ಷನ್ಸ್ ಆಫ್ ಸಿಂಗಿಂಗ್ ನಾನು ಎವ್ರಿ ಡೇ ನೋಡ್ತಾನೆ ಇರ್ತೀನಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀವಿ. ಈ ಸಿನಿಮಾದಲ್ಲೂ ಹಾಡಿದ್ದಾರೆ, ಮುಂದೆ ಶಿವಣ್ಣ ಅವರ ಡ್ಯಾಡ್ ಸಿನಿಮಾದಲ್ಲೂ ಹಾಡಿದ್ದಾರೆ. ಸೊ ಅವ್ರು ಹಾಡ್ತಿರ್ತಾರೆ. ನನಗೆ ಇನ್ಮೇಲೆ ನಿಮ್ಮ ಜವಾಬ್ದಾರಿ, ಈ ಹುಡುಗನ್ನ ಕರ್ನಾಟಕದ ಅರಿಜಿತ್ ಸಿಂಗ್ ಮಾಡೋದು ತಮ್ಮ ಜವಾಬ್ದಾರಿ. ತಾವೆಲ್ಲರೂ ಸೊ ಆಶೀರ್ವಾದ ಮಾಡಿ. ಆ್ಯಂಡ್ ಪೃಥ್ವಿ ಭಟ್ನ ಆಲ್ರೆಡಿ ತಾವೆಲ್ಲರೂ ಸ್ಟಾರ್ ಮಾಡಿಬಿಟ್ಟಿದ್ದೀರ. ಆ ಮಗು ಯಾವಾಗಲೂ ಶಿ ಈಸ್ ಅ ಗ್ರೇಟ್ ಸಿಂಗರ್. ಮೈಕ್ ಮುಂದೆ ಬಂದುಬಿಟ್ರೆ ಅವಳು ರಾಕ್ಷಸಿ ಆಗ್ಬಿಡ್ತಾಳೆ. ಹೆಣ್ಮಗಳು ಹಿಂಗೆ ನಗ್ತಾ ಇರ್ತಾಳೆ. ಮೈಕ್ ಬಂದು ಅವಳು ರೆಕಾರ್ಡ್ ಮಾಡಿದ್ರೆ ನಾವೇ ಆಶ್ಚರ್ಯ ಆಗ್ಬಿಡ್ತೀವಿ, ಯಾವ ಲೆವೆಲ್ಗೆ ಹಾಡ್ತಾಳಪ್ಪ ಈ ಹುಡುಗಿ ಅಂತ. ಯಾರಿಗೂ ಕಮ್ಮಿ ಇಲ್ಲ, ಭಾರತದಲ್ಲಿ ಯಾವ ಸಿಂಗರ್ಗೂ ಕಮ್ಮಿ ಇಲ್ಲ, ಈ ಮಗುನೂ ಕೂಡ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಸ್ವಾಮಿ ಸರ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಚಿಕ್ಕಣ್ಣ ಸರ್, ಹ್ಯಾಪಿ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ತಾರಮ್ಮ ಬಂದಿದ್ದಾರೆ. ತಾರಮ್ಮ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ನನ್ನ ಅದೃಷ್ಟ. ಥ್ಯಾಂಕ್ ಯು ನಮ್ಮ ಸಿನಿಮಾದಲ್ಲಿ ಇರೋದಕ್ಕೆ. ಡಿ-ಬೀಟ್ ಸಂಸ್ಥೆ ಮೇಡಮ್ ಬಂದಿದ್ದಾರೆ, ಹರೀಶ್ ಸರ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ನಿಮ್ಮ ಸಂಸ್ಥೆಯಲ್ಲಿ ನಮ್ಮ ಆಡಿಯೋ ಎಲ್ಲ ಸಾಂಗ್ಸ್ಗಳು ಬರ್ತಾ ಇರೋದು ನಮಗೆ ತುಂಬ ಖುಷಿ. ಜೊತೆಗೆ ಮಾತು ಬರ್ತಾ ಇಲ್ಲ ನನಗೆ, ಅಷ್ಟು ಖುಷಿ ಆಗ್ತಿದೆ. ಸಾಂಗ್ ಬಗ್ಗೆ ಹೇಳಬೇಕಂತ ಅಂದರೆ ಪೃಥ್ವಿ ಮ್ಯಾಮ್ ಆ್ಯಂಡ್ ದರ್ಶನ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಹಾಡಿದ್ದಾರೆ. ನಾನು ಮತ್ತು ಸರ್ ಪೇರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಸ್ವಲ್ಪ ಎಮೋಷ್ನಲ್ ಆದೆ ನೋಡುವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಅರ್ಜುನ್ ಆಗಲೇ ನನ್ನನ್ನು ಬೈದು ಒಂಥರ ಸಣ್ಣದಾಗಿ ಬೇರೆ ಹೊಗಳದ. ನಾನು ಹೆಂಗೆಂಗೋ ಮಾತಾಡ್ತೀನಿ, ಹೆಂಗೆಂಗೋ ಮುಖ ಮಾಡಿ ನೋಡ್ತೀನಿ. ನಂಬೇಡಿ. ಹ್ಯಾಪಿ ಬರ್ಡೇ ಚಿಕ್ಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ದ ವೆರಿ ಬೆಸ್ಟ್ ಇಡೀ ಲಕ್ಷ್ಮೀಪುತ್ರ ತಂಡಕ್ಕೆ. ಅರ್ಜುನ್ ಜನ್ಯ ಅವರು ಫ್ಯಾಬ್ಯುಲಸ್ ಕಂಪೋಸಿಷನ್ ಕೊಟ್ಟಿದ್ದೀರಾ. ಅರ್ಜುನ ಲಿರಿಕ್ಸ್ ವೆರಿ ನೈಸ್. ನೀವು ಹೀಗೆಲ್ಲ ಬರೆದಿದ್ರಿ, ಆ ಅನುಭವದಲ್ಲೇ ಇಷ್ಟು ಅತ್ಯದ್ಭುತವಾಗಿ ಬರೆದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದರ್ಶನ್ ಆ್ಯಂಡ್ ಪೃಥ್ವಿ ಭಟ್ ತುಂಬ 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 ಚೆನ್ನಾಗಿದೆ. ಫಸ್ಟ್ ಟೈಮ್ ಅರ್ಜುನ್ ಹರಿ ಅವ್ರಿಗೆ ಕಳಿಸಿದಾಗ ಇದು ಬೆಸ್ಟ್ ವರ್ಷನ್ ಇದೇ ಇರಲಿ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ನನಗೂ ಕೇಳಿಸಿದ್ದು ಎಷ್ಟು ಚೆನ್ನಾಗಿದೆ ಯಾರು ಹುಡುಗ ಅಂತ ನಾನು ಹೇಳಿದ್ದೆ. ಫ್ಯಾಬ್ಯುಲಸ್. ಸೊ ಇಡೀ ದ ಹೋಲ್ ಸಾಂಗ್ ನಾವು ಮೊದಲನೇ ಸಲ ಫಸ್ಟ್ ವರ್ಷನ್ ನೋಡಿದಾಗ ಕೇಳಿದಾಗ ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತು. ಇವತ್ತು ವಿಶೇಷವಾಗಿ ನಾನು ಏನು ರಿಕ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಈ ಕಳೆದ ಒಂದು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಭಾರತ ಚಿತ್ರರಂಗ ಇರ್ಬೋದು, ಕನ್ನಡ ಚಿತ್ರರಂಗ ಇರ್ಬೋದು, ತುಂಬ ಏನು ಮೇಜರ್ ಕಮರ್ಷಿಯಲ್ ಹಿಟ್ಸ್, ನಂಬರ್ ಆಫ್ ಹಿಟ್ಸ್ ಅನ್ನೋದು ಕಮ್ಮಿ ಆಗಿದೆ. ಕಾರಣಗಳನ್ನು ಈಗ ಡಿಸ್ಕಸ್ ಮಾಡುವ ವೇದಿಕೆ ಅಲ್ಲ ಇದು. ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾವರಿರಲಿ, ಪತ್ರಿಕೆಯವರಿರಲಿ, ಟೆಲಿವಿಷನ್ ಮೀಡಿಯಾದವರಿರಲಿ, ಯಾರೇ ಇರಲಿ, ನಿಮಗೆ ಕೈಲಾದಷ್ಟು ಈ ಒಳ್ಳೆಯ ಪ್ರಯತ್ನಕ್ಕೆ ಬೆಂಬಲಿಸಿ. ಏನೇನೋ ಕಾಮೆಂಟ್ಸ್ ಹಾಕೋದು, ಎಲ್ಲದಕ್ಕೂ ನೆಗೆಟಿವ್ ಆಗಿ ಓರೆಗಣ್ಣಲ್ಲೇ ನೋಡೋದು ದಯಮಾಡಿ ಮಾಡಬೇಡಿ. ಒಂದು ಸಿನಿಮಾನ ಗೆಲ್ಲಿಸೋದು, ಒಂದು ಹಾಡನ್ನು ಗೆಲ್ಲಿಸೋದು ನಿಜವಾಗ್ಲೂ ಹಾಡು ಬರೆದವ್ರಿಗೆ, ಕಂಪೋಸ್ ಮಾಡಿದವ್ರಿಗೆ, ಹಾಡೋರಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಸವ ವೇದನೆನೇ. ತುಂಬ ಕಷ್ಟ. ಕೂತ್ಕೊಂಡು ಕುರ್ಚಿನಲ್ಲಿ ಮಾತಾಡೋದು ತುಂಬ ಈಸಿ. ಆಮೇಲೆ ಎಷ್ಟು ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕಿರ್ತಾರೆ. ಅನು ಅವರು, AP ಅರ್ಜುನ್, ಕಿರಣ್ ಅವರು, ಸಂತೋಷ್ ಲಾಡ್ ಅವರ ಆಶೀರ್ವಾದದೊಂದಿಗೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಇದು ಸಿನಿಮಾ ಅನ್ನೋದು ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಒಂದಿದ್ರೆ, ಇನ್ನೊಂದು ವ್ಯಾಪಾರದಲ್ಲಿ ಗೆಲ್ಲೋದಿಕ್ಕೆ ಮಾಧ್ಯಮವೇ ಮುಖ್ಯ. ಅಲ್ಲಿ ಒಂದು ಕಿಂಚಿತ್ತು ಕೊಂಕೆ ಮಾತುಗಳು ಬಂದರೆ ಇಡೀ ಜರ್ನಿ ನೆಗೆಟಿವ್ ಆಗುತ್ತೆ. ಇಷ್ಟು ಜನರ ಹಣ, ಶ್ರಮ, ಕನಸು, ಮುಂದಿನ ಜರ್ನಿ ಎಲ್ಲದಕ್ಕೂ ತೊಂದರೆ ಆಗತ್ತೆ. ದಯಮಾಡಿ ಕೈ ಮುಗಿದು ತಲೆಬಾಗಿ ಕೇಳ್ಕೊತೀನಿ, ಎಲ್ಲ ಮಾಧ್ಯಮ ಮಿತ್ರರು ಎಷ್ಟಾಗತ್ತೋ ಅಷ್ಟು ಸಪೋರ್ಟ್ ಮಾಡಿ.
ನಾವು ಕಳೆದ 1 ವರ್ಷದಲ್ಲಿ ನಾವು ಕೇಳಿರುವ ಸಾಂಗಿನ ಹಿಟ್ಸ್ ಆಗಲಿ ಅಥವಾ ನಾವು ಕನ್ನಡದಲ್ಲೇ ಗಮನಿಸಿರುವ ಕಮರ್ಷಿಯಲ್ ಹಿಟ್ಸಿನ ನಂಬರುಗಳಾಗಲಿ ತುಂಬ ಕಮ್ಮಿ ಇದೆ. ಆ್ಯಂಡ್ ದಿಸ್ ಇಸ್ ದ ಟೈಮ್ ನಮಗೆಲ್ಲರಿಗೂ ಅನಿಸಿದೆ, ಇದು ನಮ್ಮ ಗಟ್ ಫೀಲಿಂಗ್. ಈ ಹಾಡನ್ನು ಕೇಳಿದಾಗ ತುಂಬ ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ. ಲೈಕ್ ಭೂಷಣ್ ಅವರ ಸ್ಟೆಪ್ಸ್ ಇರ್ಬೋದು, ಇಡಿಯಾಗಿದ್ದ ದ ಲುಕ್ ಆ್ಯಂಡ್ ಫೀಲ್, ಚಿಕ್ಕು ಅವರ ಅಭಿನಯ, ಈ ಚಿಕ್ಕ ಹುಡುಗಿಯ ಇನ್ನಸೆನ್ಸ್ ದಟ್ ಹ್ಯಾಸ್ ಕಮ್ ಆನ್ ಸ್ಕ್ರೀನ್, ದ ಹೋಲ್ ಎಫರ್ಟ್ ಲುಕ್ಸ್ ಫ್ಯಾಬ್ಯುಲಸ್. ಇಂಥ ಒಂದು ಪ್ರಯತ್ನ ಒಂದು ಹಿಟ್ ಆದರೆ ಎಷ್ಟೊಂದು ಜನ ಹೊಸ ಪ್ರತಿಭೆಗಳು ಬರುತ್ತೆ. ಮತ್ತೆ ಹೆಚ್ಚು ಜನ ನಿರ್ಮಾಪಕರು, ನಿರ್ದೇಶಕರು, ಬರಹಗಾರರು ಎಲ್ಲರೂ ಚಿತ್ರರಂಗಕ್ಕೆ ಬರ್ತಾರೆ. ನಾವು ಕೂಡ ಧೈರ್ಯ ಮಾಡಿ ಸಿನಿಮಾ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಐ ವಾಂಟ್ ಟು ಟೆಲ್. ಆಲ್ ದ ವೆರಿ ಬೆಸ್ಟ್ ಲಕ್ಷ್ಮೀಪುತ್ರ ತಂಡಕ್ಕೆ. ಎಲ್ಲರಿಗೂ ತುಂಬ ತುಂಬ ಒಳ್ಳೆಯದಾಗಿ. ಒಂದು ಥಿಯೇಟ್ರಲ್ಲಿ ಈ ಥರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಬಹಳ ಬಹಳ ರೋಮಾಂಚನಕಾರಿಯಾದ ಒಂದು ವಿಷಯ ನಮಗೆಲ್ಲರಿಗೂ ಸಿನಿಮಾದಲ್ಲಿ. ಯಾಕಂತಂದರೆ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಇಲ್ಲಿ ಚಿಲ್ಲರೆ ಎಸೆಯೋದು, ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ, ಇಷ್ಟು ದೊಡ್ಡ ಬೆಳ್ಳಿ ತೆರೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದು, ಇದೆಲ್ಲ ಒಂಥರ ತುಂಬ ರೋಮಾಂಚನಕಾರವಾದ ಕ್ಷಣಗಳಿವೆಲ್ಲರೂ. ಮೊದಲನೇದಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅರ್ಜುನ್ ಮತ್ತು ಅನು, ಇಡೀ ನಿಮ್ಮ ಟೀಮ್ಗೆ ನಾನು ಅಭಿನಂದಿಸ್ತೇನೆ. ಥಿಯೇಟ್ರಲ್ಲಿ ಒಂದು ಸಾಂಗ್ನ ಬಿಡುಗಡೆ ಮಾಡೋದಿದೆಯಲ್ಲ, ಅದೊಂದು ಥ್ರಿಲ್ಲಿಂಗ್ ಆಗಿತ್ತು ಕೂಡ, ತುಂಬ ಚೆನ್ನಾಗಿತ್ತು, ವೆರಿ ಗುಡ್. ಎರಡನೇದು AMB ಥಿಯೇಟ್ರನ್ನ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ನಮ್ಮನ್ನು ಕರೆದು ವೆಲ್ಕಮ್ ಮಾಡಿ, ನೀವು ಥಿಯೇಟ್ರ್ ಮಾಡಿದಾಗಲೇ ಎಲ್ಲ ಕಲಾವಿದರದ್ದು, ಟೆಕ್ನಿಷಿಯನ್ಸ್ದು, ಎಲ್ಲ ಡೈರೆಕ್ಟರ್ಗಳದ್ದು ಎಲ್ಲರದ್ದು ಫೋಟೋಗಳು ಹಾಕಿದ್ದೀರಲ್ಲ, ಅದೇ ನಿಮ್ಮನ್ನು ಗ್ರೇಟ್ ಮಾಡ್ತು. ಅಂದರೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಮಲ್ಟಿಪ್ಲೆಕ್ಸಲ್ಲಿ ಇದು ನಮ್ಮದು ಅನಿಸೋ ಥಿಯೇಟ್ರು ಐ ಥಿಂಕ್ ಫಸ್ಟ್ ಈಸ್ AMB. ಅದರಿಂದ ನಿಮ್ಮ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಲಕ್ಷ್ಮೀಪುತ್ರ, ನೀನು ಹುಟ್ಟುಹಬ್ಬದ ಶುಭಾಶಯ ಹೇಳ್ಕೊಳ, ನಾನೊಬ್ಬಳೇ ಹೇಳಿರಲಿಲ್ಲ. ಲಕ್ಷ್ಮೀಪುತ್ರ ಬಹಳ ಬಹಳ ಒಳ್ಳೆಯ ಸಿನಿಮಾ. ಯಾಕಂದರೆ ಪಿಕ್ಚರ್ ಪೂರ್ತಿ ನಾನಿದ್ದೀನಿ ಅಂತ. ಯಾಕಂದರೆ ಇನ್ನೊಂದೇನು ಅಂದರೆ ನಿಜ ಒಳ್ಳೆಯ ಸಿನಿಮಾ. ಅವನು AP ಅರ್ಜುನ್ ಸಿನಿಮಾ ಒಂದೆರಡು ನೋಡಿದ್ದೆ, ಆದರೆ ಅವನ ಬಗ್ಗೆ ಬೇರೆ ರೀತಿಯೇ ಕೇಳಿದ್ದೆ. ಅವ್ರು ಬಂದು ನನಗೆ ಕತೆ ಹೇಳುವಾಗ ನಾನು ಪಿಕ್ಚರ್ ಮಾಡಬೇಕಾ ಬೇಡವಾ ಅಂತ ತುಂಬ ಡೌಟ್ ಇತ್ತು, ಹೆಂಗೋ ಅಂತ. ಆದರೆ ಕತೆ ಕೇಳೋಕ್ಕೆ ಶುರು ಮಾಡಿ, ಕತೆ ಕೇಳಿ ಮಮ್ಮಿ, ಅವ್ನು ಯಾವಾಗಲೂ ನನ್ನ ಮಮ್ಮಿ ಅಂತ ಕರೀತಾನೆ, ಅವನು ಹೆಂಡತಿ ಇಬ್ಬರೂ. ಮಮ್ಮಿ ನೀನು ಫಸ್ಟ್ ಕತೆ ಕೇಳೋದು. ನಿಜ ಹೇಳ್ತಿದ್ರಿ, ಕತೆ ಕೇಳಿದ ತಕ್ಷಣ ನಾನು ಅವ್ನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ದೀನಿ ಅದೆಲ್ಲವೂ ಅಳಿಸೋಯಿತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ, ಇದೆಲ್ಲರಿಗೆ ಜೊತೆಗೆ ನಾನು ಒಂದು ದೊಡ್ಡ ಶಕ್ತಿ ಇದ್ದಾನೆ ಅಂತಂದರೆ ನಮ್ಮ ಅರ್ಜುನ್ ಜನ್ಯ. ಎಷ್ಟು ಒಳ್ಳೆ ಮ್ಯೂಸಿಕ್ಕು ಅರ್ಜುನ್ ಇದ್ದಾನೆ ಅಂತಂದರೆ ನನಗೊಂಥರ ಇದು. ಯಾಕಂದರೆ ಎಲ್ಲ ಸೀನ್ಗಳನ್ನ ಹಾಗೆ ಒಂದು ಸ್ವಲ್ಪ ಹಂಗೆ ತೊಗೊಂಡು ಹೋಗ್ತಾನೆ ರೀರೆಕಾರ್ಡಿಂಗಲ್ಲಿ. ನಾನು ಅದನ್ನ ಕೇಳ್ತಿದ್ದೆ, ರೀರೆಕಾರ್ಡಿಂಗ್ ಮಾಡುವಾಗ ನನಗೆ ಹೇಳು ಅಂತ ಹೇಳಿ. ಆಮೇಲೆ ತುಂಬ ಇದೆ ಮಾತಾಡೋಕ್ಕೆ. ಅರ್ಜುನ್ ಬಗ್ಗೆ ತುಂಬ ಮಾತಾಡಬೇಕು. AP ಅರ್ಜುನ್ ನನಗೆ ಅವನ ಹಿಡನ್ ಟ್ಯಾಲೆಂಟ್ಗಳ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏಕೆಂತಂದರೆ ಅವನ ಜೊತೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಾನು ಕೆಲಸ ಮಾಡಿರೋದು. ಅವನಿಗೆ ಮೊದಲನೇದಾಗಿ ಅವನು ತುಂಬ ಇಷ್ಟವಾದ ಒಂದು ಗುಣ ಅಂತಂದರೆ ಅವರ ತಾಯಿಯನ್ನು ಅತ್ಯಂತ ಪ್ರೀತಿಸ್ತಾನೆ. ಅಮ್ಮ ಇಲ್ಲಿ ಬಂದಿದ್ದಾರೆ ಇವತ್ತು, ಅವರ ಹೆಸರನ್ನೇ ಇಟ್ಟ ಈ ಸಿನಿಮಾಗೆ. ಅದಾದಮೇಲೆ ತನ್ನ ಹೆಂಡತಿಯನ್ನು ತಾಯಿಯಂದೇ ಪ್ರೀತಿಸ್ತಾನೆ. ಅದೊಂದು ತುಂಬ ಖುಷಿ ಕೊಡುವಂಥ ವಿಚಾರ. ತಾಯಿಯನ್ನು, ಹೆಣ್ಣು ಮಕ್ಕಳಿಗೆ ಯಾರು ಗೌರವ ಕೊಡ್ತಾರೆ, ತಾಯಿಯನ್ನು ಯಾರು ತುಂಬ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ಲಕ್ಷ್ಮಿ ತಾನಾಗೇ ನಿಲ್ತಾಳೆ. ಅದನ್ನು ಹೇಳಬೇಕಾಗೇ ಇಲ್ಲ. ಆಮೇಲೆ ಅವನು ಅಷ್ಟೇ ಸರಸ್ವತಿ ಪುತ್ರ. ಅವ್ನು ಹೇಳಿದ್ನಲ್ಲ 2 ಅವರಲ್ಲಿ ನನ್ನ ಸಾಂಗ್ ಬರ್ಕೊಟ್ಬಿಟ್ಟ ಅಂತ. ಸೆಟ್ಟಲ್ಲಿ ಯಪ್ಪ ಡೈಲಾಗ್ ಎಲ್ಲನೂ ಚಿಕ್ಕನ್ ಕೇಳಬೇಕು. ಆಮೇಲೆ ಡೈಲಾಗ್ ಎಲ್ಲ ಪಟ ಅಂತ ಚೇಂಜ್ ಮಾಡೋನು. ನಾವು ಏನೋ ನೋಡ್ಕೊಂಡಿರ್ತೀವಿ, ಇವನು ಬಂದ್ಬಿಟ್ಟು ಅದನ್ನು ಮಮ್ಮ ಅದು ಓಕೆ ರೆಡಿ ಮಮ್ಮಿ ಓಕೆ ಟೇಕ್. ಇದು ನಾನು ನೋಡೇ ಇಲ್ಲ ಡೈಲಾಗ್ ಇನ್ನೂ ಅಷ್ಟು ಫಾಸ್ಟಾಗಿ, ಅಷ್ಟು ಬೇಗ, ಅಷ್ಟು ಇದಾಗಿ. ಅವನ ಬರವಣಿಗೆ ಬಗ್ಗೆ ಹ್ಯಾಟ್ಸ್ ಆಫ್ ಅರ್ಜುನ, ಹ್ಯಾಟ್ಸ್ ಆಫ್ ಟೀಮ್. ಆಮೇಲೆ ಪ್ರೊಡಕ್ಷನ್ ಅನು ಮತ್ತು ರವಿ ತುಂಬ ಚೆನ್ನಾಗಿ ಮಾಡಿದ್ರಿ. ಅವರಿಬ್ಬರು ಯಾವಾಗಲೂ ಬರ್ತಿದ್ರು, ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಅಂತ ಗೊತ್ತಿರ್ತಿರ್ಲಿಲ್ಲ. ಆದರೆ ಸಿನಿಮಾಗೆ ಏನೇನು ಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಶೈಲಜನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಶೈಲಜನ್ದು ಸೀರಿಯಲ್ ನಾನು ಚಿಗುರು ಮಾಡಿದ್ದೆ ನಾನು ಅವಳ ಪ್ರೊಡಕ್ಷನಲ್ಲಿ. ಸುರೇಶ ಮತ್ತು ಶೈಲಜನ್ ಮೊದಲಿಂದಲೂ ಶಿ ಈಸ್ ಅ ಡೈನಾಮಿಕ್ ಲೇಡಿ.
ಏನೋ ಒಂದು ಮಾಡಬೇಕು, ಹೊಸದನ್ನು ಮಾಡಬೇಕು, ಏನೋ ಒಂದು ಸಾಧಿಸಬೇಕು ಅಂತ ಛಲ ಇಟ್ಕೊಂಡು ಬಂದಿರೋ ಹೆಣ್ಮಗಳು. ಆ ಹುಡುಗಿ ಇವತ್ತು ಸಾರಿ ಹುಡುಗಿ ಅಂತ ಕರೆಕ್ಟ್ ಆ ಹುಡುಗಿ ಇವತ್ತು ಡಿ ಬೀಟ್ಸ್ ಅಂತ ಒಂದು ಮಾಡಿ ಅದರಲ್ಲಿ ಹರಿಕೃಷ್ಣ ಇವರು ಎಲ್ಲರೂ ಸೇರಿಕೊಂಡು ಇನ್ನೊಬ್ಬ ಸಂಗೀತ ನಿರ್ದೇಶಕನ ಸಿನಿಮಾವನ್ನು ಹೊತ್ಕೊಂಡು ಹೋಗೋದಿದೆಯಲ್ಲ, ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್. ನಿಮ್ಮ ಡಿ ಬೀಟ್ಸ್ಗೆ ಅದು ಹೌದು, ಹರಿಗೆ ನಿನಗೆ ಇಬ್ಬರಿಗೂ. ನಮ್ಮವ್ರು ಇವರೆಲ್ಲ ನಮ್ಮವರು, ಅದರಿಂದ ನಮ್ಗೆ ಬಹಳ ಖುಷಿ ಅನಿಸುತ್ತೆ. ತುಂಬ ಪಾಸಿಟಿವ್ ಆಗಿದೆ ಸಿನಿಮಾ. ನಿಜವಾಗ್ಲೂ ನಾನು ಹೇಳ್ತೀನಿ, ನೀವೆಲ್ಲರಿಗೂ ಅಂದರೆ ಶೈಲಜಾ ಪಾಪ ತುಂಬ ಹೇಳ್ತಿದ್ಲು ಅದನ್ನ. ನೀವು ಅಫ್ಕೋರ್ಸ್ ನನಗೆ ಗೊತ್ತಿರೋ ಹಾಗೆ ಶೈಲಜಾ ಕನ್ನಡ ಚಲನಚಿತ್ರ ಮಾಧ್ಯಮ ಯಾವತ್ತೂ ನಮ್ಮ ಜೊತೆ ನಿಂತಿದ್ದಾರೆ. ಅವರು ಯಾವುದೇ ಒಂದು ಸಿನಿಮಾನ ನಾನು ನೋಡ್ತೀನಿ ಎಲ್ಲಿಯೂ ಬಿಟ್ಕೊಡುವಂಥ ಕೆಲಸ ಮಾಡಿಲ್ಲ ಅಂತ ನನಗೆ ಅನಿಸಿಕೆ, ನನ್ನ ಅನುಭವಕ್ಕೆ. ಸಾರಿ, ನನಗೆ ಗೊತ್ತಿಲ್ಲ, ನಿನ್ನ ಅನುಭವಕ್ಕೆ ಏನಾದರೂ ಬಂದಿದ್ರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ನನಗೆ ತುಂಬ ಖುಷಿ ಅನಿಸೋದು, ನೀವು ಯಾವಾಗಲೂ ಜೊತೆಲಿದ್ದೀರಿ, ಯಾವಾಗಲೂ ಇರ್ತೀರಿ ಅನ್ನೋ ಭಾವನೆ ನನಗೆ ತುಂಬ ನಂಬಿಕೆಯಿಂದ ಇದೆ. ಏಕೆಂದರೆ ಯಾವಾಗಲೂ ಎಲ್ಲೇ ಬಂದರೂ ಕೂಡ ಜೊತೇಲಿ ನಡೀತೀರಿ. ಆಮೇಲೆ ಶೈಲಜಾ ಅಫ್ಕೋರ್ಸ್, ನಾನು ಅವ್ರ ಪರವಾಗಿ ಕೂಡ ನಾನು ನಿನಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಹಾಗೆ ಅನಿಸಿಲ್ವಾ? ಇಲ್ಲ, ಆಗಿದೆ ಕಣ. ಹಲೋ 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 ಕೇಳ್ತಾ ಇದ್ದಾನ? ತುಂಬ ಇಲ್ಲ ನೀನು ತಪ್ಪಾಗಿ ಅಂದ್ಕೊಂಡಿದ್ಯಾ. ನಾನು ರಿಕ್ವೆಸ್ಟ್ ಇಟ್ಟೆ ಅಂದರೆ ಇನ್ನೇನು ಅಂತ ಅಲ್ಲ. ನಾವು ಪತ್ರಿಕೋದ್ಯಮದಲ್ಲಿ, ನಮ್ಮ ಇಡೀ ಕುಟುಂಬ ಪತ್ರಿಕೋದ್ಯಮದಲ್ಲಿ ಇದ್ದೇ ಊಟ ಮಾಡಿರೋರು. ನನ್ನ ಮದರ್ ಇನ್ ಲಾ ಡಾಕ್ಟರ್ ವಿಜಯಮ್ಮ ಅವರು ಐ ಥಿಂಕ್ ಒಂದು ಮೋರ್ ದ್ಯಾನ್ 40-50 ಇಯರ್ಸ್ ಆ ಕಾಲದಿಂದ ಪತ್ರಿಕೋದ್ಯಮದಲ್ಲಿ ಇದ್ದವರು, ಎಡಿಟರ್ ಆಗಿದ್ದವರು, ಬೇರೆ ಏನು ಫಿಲ್ಮ್ ಜರ್ನಲಿಸ್ಟ್ ಆಗಿದ್ದವರು, ಬರಹಗಾರ್ತಿ ಎಲ್ಲ. ಸೊ ಪತ್ರಿಕೋದ್ಯಮದಲ್ಲಿ ಇದ್ದೇ ನಮ್ಮ ಇಡೀ ಕುಟುಂಬ ಊಟ ಮಾಡ್ಕೊಂಡು ಬಂದಿದೆ. ತುಂಬ ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಂ. ಬಟ್ ಇವತ್ತು ನಾವು ಈ ಕಡೆ ಕೂತಿದ್ದೀವಲ್ಲ, ನಮ್ಮ ಹುಡುಗ ಅಲ್ವಾ ಅರ್ಜುನ, ತುಂಬ ನಮ್ಮ ಪ್ರೀತಿಯ ಹುಡುಗ. ನಾವು ಸಣ್ಣದಾಗಿ ಕಿತ್ತಾಡಿದ್ರು ನಮಗೆ ಅವನ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಇಟ್ಟಾಗ ನಾನು ಮಾತಾಡೋದನ್ನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ? ಇಲ್ಲ ನನಗೆ ಗೊತ್ತು, ವಿಜಯಮ್ಮನ ಬಗ್ಗೆ ಎಲ್ಲರ ಬಗ್ಗೆ ಗೊತ್ತು. ಹಿಂಗಿದೆ, ನೀವು ಏನ್ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಅಷ್ಟು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿ ನೀವು ತಪ್ಪಾಗಿ ಯಾವುದೇ ರೀತಿ ಹೇಳಿಲ್ಲ. ನಾನೇನೋ ಊಟಕ್ಕೆ ಸುಮ್ಮನೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಗೆ ಕಷ್ಟದ ಸ್ಥಿತಿನಲ್ಲಿ ರಿಕ್ವೆಸ್ಟ್ ಇಟ್ಟಿದ್ದು ಅಷ್ಟೇ. ಇಲ್ಲ, ನಾನು ಏನು ಹೇಳಕ್ ಹೋದೆ ಅಂದ್ರೆ, ಸಮಪ್ ಮಾಡಕ್ ಹೋದೆ ಅಂತಂದ್ರೆ, ಲಕ್ಷ್ಮೀ ಪುತ್ರ ಸಿನಿಮಾ ಇಟ್ ಡಿಮ್ಯಾಂಡ್ಸ್ ದಿ ಸಪೋರ್ಟ್ ಅಂಡ್ ಇಟ್ ಡೆಫಿನೆಟ್ಲಿ ಪ್ರೂವ್ಸ್ ಇಟ್ಸ್ ಎ ಬೆಸ್ಟ್ ಫಿಲ್ಮ್. ಸೊ ನನಗೆ ಅದ್ರ ಬಗ್ಗೆ ಒಂದು ಸಣ್ಣ ಡೌಟು ಇಲ್ಲ, ಯಾಕಂದರೆ ಈ ಸಿನಿಮಾ ಖಂಡಿತವಾಗ್ಲೂ ಪ್ರೂವ್ ಮಾಡುತ್ತೆ. ಆಮೇಲೆ ನಾನು ಪಕ್ಕದಲ್ಲಿ ಕೂತಿದ್ದಾನಲ್ಲ, ಇವನಂತೂ ದೊಡ್ಡ ಸರ್ಪ್ರೈಸ್ ನನಗೆ. ಕಾಮಿಡಿ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿ ನೋಡ್ತೀನಿ, ಕಿರಾತಕದಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವನು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದರೆ, ಇಷ್ಟು ದಿನ ನಟ ಚಿಕ್ಕಣ್ಣ ಆಗಿದ್ದ, ಈ ಸಿನಿಮಾಯಿಂದ ಕಲಾವಿದ ಚಿಕ್ಕಣ್ಣ ಹೊರಗಡೆ ಬರ್ತಾನೆ. ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ನಾನು ಅವನ ಜೊತೆ ಪಾತ್ರ ಮಾಡ್ಬೇಕಾರಲ್ಲ ಅಂದ್ಕೊಳ್ತಿದ್ದೆ. ಮತ್ತು ಅವನ ಜೊತೆ ಪಾತ್ರ ಮಾಡಿದವರು ಎಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಹುಡುಗರೆಲ್ಲರೂ, ಅವರೆಲ್ಲರೂ ಒಂಥರ ತುಂಬ ಮೆಚ್ಚೋ ಥರ ಮಾಡಿದ್ದಾನೆ. ಆಮೇಲೆ ಎಲ್ಲೋ ಒಂದು ಕಡೆ ನನ್ನ ಪ್ರಭು ಕಾಣಿಸ್ತಾನೆ ಒಂದು ಆ್ಯಂಗಲಲ್ಲಿ, ಅಂದರೆ ಪ್ರಭುದೇವ ನಮ್ಮ ಒಂದು ಸಣ್ಣ ಆ್ಯಂಗಲಲ್ಲಿ ಎಲ್ಲೋ ಒಂದು ಇದರಲ್ಲಿ ಒಂದು ಫ್ಲೂಕಲ್ಲ ಹಿಂಗೆ ಒಂದು ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಹೇಳ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಇನ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ನಾನಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಗೊತ್ತಾ? ನಾನು ನೋಡಿಲ್ವೇನೋ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಅವ್ನ ಹಳೆ ಪಿಕ್ಚರಲ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದ, ನೀನು ಅದನ್ನು ತೋರಿಸಿದ್ದೀನಿ. ಹೆಂಗೋ ಒಂದು ರಿಸಲ್ಟ್ ಬೇಕಷ್ಟೇ ನಮಗೆ. ನೀನು ಈ ಪ್ರಾಕ್ಟೀಸ್ ಮಾಡಿದ್ಯೋ ನಮ್ಗೆ ರಿಸಲ್ಟ್ ಕಾಣ್ತಾ ಇದೆಯಲ್ಲ, ಸಾಕು. ಆ್ಯಂಡ್ ಇವನಿಗೆ ದೊಡ್ಡ ಸಿನಿಮಾ ಆಗುತ್ತೆ, ದೊಡ್ಡ ಹಿಟ್ ಆಗುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಸಿನಿಮಾದ ಇನ್ನಿಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿಷ್ಟು ಜಾಸ್ತಿ ಮಾತಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಆ್ಯಂಡ್ ಡಿ ಬೀಟ್ಸ್, ಬಿಕಾಸ್ ಎಂತೆಂಥ ಸಿನಿಮಾಗಳನ್ನು ನೀವು ರೈಟ್ಸ್ ತೊಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಅದೆಲ್ಲ ಹಾಡುಗಳು ಸೂಪರ್ ಹಿಟ್ಗಳಾಗಿದ್ದಾವೆ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಲಿಗೆ ಸೇರುತ್ತೆ. ಯಾಕಂದರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ಬರು ಅರ್ಜುನ ಇದ್ದಾರೆ. ಏನು ಬೇಕು ನನ್ನ ಥ್ಯಾಂಕ್ ಯು. ಮೊದಲಿಗೆ
ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ. ನಿಜಕ್ಕೂ ಖುಷಿಯಾಗುತ್ತೆ, ಯಾಕೆಂದರೆ ನಮ್ಮದು ಮೊದಲನೇ ಚಿತ್ರ ಉಪಾಧ್ಯಕ್ಷಗೆ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ನ ಕೊಟ್ರಿ. ನನಗೆ ಗೊತ್ತು ಎಲ್ಲರೂ ನನ್ನ ಸಿನಿಮಾ ಅಂದರೆ ನಾನು ಅಂದ್ಕೊಂಡಿರೋದು ಕೂಡ ಸದ್ಯನೂ ಕೂಡ ನಮ್ಮ ಹುಡುಗನಪ್ಪ ಇವನು ಚೆನ್ನಾಗಿರಲಿ ಅಂತೆಲ್ಲ ಪರ್ಸ್ನಲ್ ಆಗಿ ತೊಗೊಂಡು ಅದನ್ನು ಸ್ಟೋರಿ ಮಾಡಿ, ಯಾಕೆಂದರೆ ಯಾವುದೇ ರೀತಿ ಅದನ್ನು ನಾವು ಗಿಮರ್ಷಿಯಲ್ ಅಂತ ಎಲ್ಲ ಬಂದರೆ ಗೊತ್ತು ರಿಲೀಸ್ ಟೈಮ್ಗೆ, ಬಟ್ ಅದಕ್ಕಿಂತ ಮುಂಚೆ ಏನೂ ಇರಲ್ಲ. ಬಟ್ ಎಲ್ಲರೂ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತೊಗೊಂಡು ಇದುವರೆಗೂ ಎಲ್ಲಾನು ಸಪೋರ್ಟ್ ಮಾಡ್ತಿದ್ದೀರಾ. ದಯಮಾಡಿ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೂ ಇನ್ನೂ ಹೆಚ್ಚಿನ ಮಟ್ಟದ ಸಪೋರ್ಟು ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರು ಹಾಗೂ ತಂತ್ರಜ್ಞರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಲಕ್ಷ್ಮೀಪುತ್ರ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ತುಂಬ ಕಾರ್ಯಕ್ರಮಗಳಿದ್ದಾವೆ. ಮೊದಲಿಗೆ ಇವತ್ತು ಮಾತಾಡಬೇಕಾಗಿರೋದು ನಾವು ಇನ್ನು ಮೇಲೆ ಸಾಂಗು ಇನ್ನು ಮೇಲೆ ಖಂಡಿತ, ಯಾಕೆಂದರೆ ಇದು ನನಗೆ ಭಯ ಕೂಡ ಇತ್ತು. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಅಂದಾಗ, AP ಅರ್ಜುನ್ ಅವ್ರು ಲಿರಿಕ್ ಬರೀತಾರೆ ಅಂದಾಗ ಯಾಕೆ ಭಯ ಅಂದರೆ, ಒಂದು ಕನ್ನಡದ ಜನ ತುಂಬ ದೊಡ್ಡ ಮಟ್ಟಕ್ಕೆ ನನ್ನ ಮೊದಲನೇ ಚಿತ್ರದಲ್ಲಿ ಆಶೀರ್ವಾದ ಮಾಡಿದ್ರು, ನನಗೆ ನೀನು ಸಾಂಗು. ಅದಕ್ಕೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, AP ಅರ್ಜುನ್ ಅವರೇ ಲಿರಿಕ್ ರೈಟ್ರು. ಮತ್ತು ಅದೇ ಕಾಂಬಿನೇಷನ್ ಆದಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ನಾವೆಲ್ಲಿ ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಭಯ ನನಗಂತೂ ಇತ್ತು. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದ್ದೀವಿ. ನಮ್ಮ ಜನ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನು ಇದಕ್ಕೆ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ಇನ್ಮೇಲೆ ಸಾಂಗ್ನ ಕೇಳಿ ಆಶೀರ್ವದಿಸಿ, ಇನ್ಮೇಲೆ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ ಆಗ್ಬೋದು, ಅಪ್ಪ ಮಗ ಆಗಲ್ಲ, ಹುಡುಗಿ ಬಂದ್ಬಿಡುತ್ತೆ. ಯಾರ್ಯಾರು ಇಷ್ಟಪಡ್ತೀರಾ ಪರ್ಸನಲ್ ಆಗಿ ಅವರೆಲ್ಲರೂ ಇನ್ಮೇಲೆ ನೀನು ನನ್ನ ಹುಡುಗ, ಇನ್ಮೇಲೆ ನೀನು ನನ್ನ ಹುಡುಗಿ ಅಂತ ದಯಮಾಡಿ ರೀಲ್ಸ್ ಮಾಡಿ ಹಾಕಿ ಖಂಡಿತ ನನಗೆ ಶೇರ್ ಮಾಡಿ. ನಾನಂತೂ ಶೇರ್ ಮಾಡ್ತೀನಿ, ನಾನು ಅವ್ರದ್ದು ನೋಡಲ್ಲ, ಯಾರ್ಯಾರು ಆಗ್ತಾರೆ ಎಲ್ಲರದ್ದು ಶೇರ್ ಮಾಡ್ತೀನಿ. ಅದು ತುಂಬ ದೊಡ್ಡ ಮಟ್ಟದ ಸಪೋರ್ಟು ನಮಗೆ ಸಿಗುತ್ತೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್, ಅರ್ಜುನ್ ಸರ್. ಯಾಕೆಂದರೆ ಒಂದು ಸಿನಿಮಾದಲ್ಲಿ ಒಂದು ಮೊದಲನೇ ಇನ್ವಿಟೇಷನ್ನೇ ನಮಗೆ ಸಾಂಗು. ಯಾಕೆಂದರೆ ನಮ್ಮ ಥರದ ಕಥೆಗಳಲ್ಲಿ ನಾವು ಜನರನ್ನ ಟ್ರೇಲರಲ್ಲಿ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಒಂದು ಮಾಸ್ ಪಿಕ್ಚರ್ ಫೈಟ್ ಗೀಟ್ ಇದ್ದರೆ ಅದು ಇದು ಹಾಕಿ ವಾವ್ ಅನ್ಸ್ಬೋದು, ಇಲ್ಲ ಅದನ್ನು ಮೀರಿದ ಲೆವೆಲ್ಗೆ ಏನೋ ಮಾಡಿದ್ರೆ ಹಂಗೆ ಮಾಡ್ಬೋದು. ಬಟ್ ನಮ್ಮ ಮೊದಲನೇ ಇನ್ವಿಟೇಷನ್ ಸಾಂಗ್ ಗೆದ್ರೇ ನಮಗೆ ದೊಡ್ಡ ಇನ್ವಿಟೇಷನ್ನು. ಸೊ ಸಾಂಗ್ ಎಲ್ಲ ಏನೋ ಒಂದು ಆಗುತ್ತೆ, ಬಟ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಆಡಿಯೋ ಕಂಪನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಡಿ ಬಿಟ್ಸ್ಗೆ ನಾನು ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಈ ಲಕ್ಷ್ಮೀಪುತ್ರನ ಒಂದು ದೊಡ್ಡ ಮೊತ್ತಕ್ಕೆ, ನಮಗೆ ಖುಷಿ ಪಡೋ ಮೊತ್ತಕ್ಕೆ, ನಮ್ಮ ನಿರ್ಮಾಪಕರು ನಾವು ಖುಷಿ ಪಡೋ ಮೊತ್ತಕ್ಕೆ ನಮ್ಮ ಸಿನಿಮಾ ಬಂದರೆ ನಾವು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತರು. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಮತ್ತು ಹರಿ ಸರ್ಗೆ. ಯಾಕೆಂದರೆ ಯಾವಾಗಲೂ ಹರಿ ಸರು ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಪ್ರತಿಯೊಂದು ಸಾಂಗೂ ಇದು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಸೊ ಇವತ್ತು ಮೊದಲನೇ ಸಾಂಗು, ಮೊದಲನೇ ಹೆಜ್ಜೆ ನಮ್ಮ ಲಕ್ಷ್ಮೀಪುತ್ರದ ಪ್ರಮೋಷನ್ನು ಇಲ್ಲಿಂದ ಶುರು ಮಾಡಿದ್ದೀವಿ. ಇನ್ನು ಮೇಲೆ ಸಾಂಗು ಇವತ್ತು ರಿಲೀಸ್ ಆಗಿದೆ. ಇನ್ನು ಮೇಲೆ ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ. ಈ ಮೂಲಕ ಕನ್ನಡದ ಜನತೆ ಕೇಳ್ಕೊಳ್ಳೋದು, ಇನ್ನು ಮೇಲೆ ಯಾವಾಗಲೂ ನಮ್ಮ ಸಾಂಗ್ನ ಕೇಳ್ತಾ ಇರಿ. ನಿಮಗಿಷ್ಟ ಆದಾಗೆಲ್ಲ ಇನ್ಮೇಲೆ ರೀಲ್ಸ್ ಮಾಡ್ತಾ ಇರಿ. ನಿಮಗೇನೇನು ಅನಿಸುತ್ತೆ, ತಪ್ಪಿದ್ರೆ ದಯವಿಟ್ಟು ತಪ್ಪಿದೆ ಅಂತ ಹೇಳ್ರಿ. ಈ ಸಾಂಗ್ನ ಕೇಳಿದ್ರೆ ಇಷ್ಟ ಆದರೆ ಇನ್ಮೇಲೆ ದಯಮಾಡಿ ರೀಲ್ಸ್ ಮಾಡಿ, ಜಾಸ್ತಿ ಚೆನ್ನಾಗಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್. ಇನ್ನು ನಮ್ಮ ತಂಡದವ್ರ ಬಗ್ಗೆ ಮಾತಾಡಬೇಕು, ಅದಕ್ಕೆ ತುಂಬ ಕಾರ್ಯಕ್ರಮಗಳಿದೆ. ಆ್ಯಂಡ್ ದರ್ಶನ್ನವರು ಮತ್ತು ಪೃಥ್ವಿಯವರು ಆವಾಗ ಹೇಳಿದ್ರು ಒಂದಷ್ಟು ಜನ ಸಿಂಗರ್ಸ್ನ ಆಡಿಸಿದ್ವಿ, ಅದಾದಮೇಲೆ ದರ್ಶನ್ ಅವ್ರದ್ದು ಸೂಪರ್ ವಾಯ್ಸ್ ಅಂತ ಆಯಿತು ಅಂತ. ಬಟ್ ಪೃಥ್ವಿ ಅವ್ರದ್ದು ಮೇಡಮ್ ನಿಮ್ಮದು ಆಡ್ದಾಗಲೇ ಫಿಕ್ಸ್ ಆಯಿತು, ನಿಮಗೆ ಆಲ್ಟರ್ನೇಟೇ ಇರಲಿಲ್ಲ. ಹುಟ್ಟಿದ ಹಬ್ಬಕ್ಕೆ ದರ್ಶನ್ ಚಿಕ್ಕಣ್ಣನಿಗೆ ಕೊಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್.